ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಉಪಸ್ಥಿತ ಎಲ್ಲ ಮಾಧ್ಯಮದ ಸ್ನೇಹಿತರೆ, ರಾಜ್ಯದಲ್ಲಿ ಈಗಾಗಲೇ ಮೊದಲ ಹಂತದ ಲೋಕಸಭಾ ಚುನಾವಣೆ ಏಪ್ರಿಲ್ 26ರಂದು ನಡೆದಿದೆ. ಒಟ್ಟು 28 ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಸ್ಥಾನಗಳಿಗೆ ಚುನಾವಣೆ ಈಗಾಗಲೇ ಮುಗಿದಿದೆ. ನಾನು ರಾಜ್ಯದ ಉದ್ದಗಳಿಗೆ ಸುದ್ದಿ ಬಂದ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ, ಈ 14 ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಿದೆ ಅನ್ನುವಂಥದ್ದನ್ನ ತಮಗೆ ಹೇಳಲು ಇಚ್ಛೆ ಪಡ್ತೇನೆ. ಮೊದಲ ಹಂತದಲ್ಲಿ ರಾಜ್ಯದಲ್ಲಿ ಒಟ್ಟಾರೆ 69.56% ಮತದಾನ ನಡೆದಿದ್ದು, ಮಂಡ್ಯದಲ್ಲಿ ಅತಿ ಹೆಚ್ಚು ಮತದಾನ ನಡೆದಿದೆ, 81.67%. ನಂತರ ಕೋಲಾರದಲ್ಲಿ 78.27%, ತುಮಕೂರಿನಲ್ಲಿ 78.05%, ಹಾಸನದಲ್ಲಿ 77.68% ಮತದಾನ ನಡೆದಿದೆ. ಇದೆಲ್ಲವನ್ನ ನೋಡಿದಾಗ ಆ ಮತದಾರರಲ್ಲಿ ಮೋದಿ ಇವರ ಬಗ್ಗೆ ಇರುವಂತಹ ಒಳ್ಳೆಯ ಒಂದು ಅಭಿಪ್ರಾಯ, ಮತ್ತೊಮ್ಮೆ ಮೋದಿ ಇವರೇ ಈ ದೇಶದ ಪ್ರಧಾನಿ ಆಗಬೇಕು ಅನ್ನೋಂಥ ಹಂಬಲ ಈ ಅಂಕಿಅಂಶಗಳಿಂದ ಗೋಚರ ಆಗುತ್ತೆ. ರಾಜ್ಯದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ 2ನೇ ಹಂತದ ಚುನಾವಣೆ ಮೇ 7ರಂದು ನಡೀತಾ ಇದೆ. ದೇಶದಲ್ಲಿ ಇದು 3ನೇ ಹಂತದ ಚುನಾವಣೆಯಾಗಿದೆ. ರಾಜ್ಯದಲ್ಲಿ ನಡೆಯುವಂತಹ 2ನೇ ಹಂತದ ಚುನಾವಣೆಗೆ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಈಗಾಗಲೇ 5 ಸಾರ್ವಜನಿಕ ಸಮಾವೇಶಗಳನ್ನ ನಡೆಸಿ ಮಾತಾಡಿದ್ದಾರೆ. ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಜಿಯವರು, ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ಶ್ರೀ ಅಣ್ಣಾಮಲೈ ಅವರು ಪಕ್ಷದ ಅಭ್ಯರ್ಥಿಗಳ ಪರ ಸಾರ್ವಜನಿಕ ಸಭೆಗಳಲ್ಲಿ ಪ್ರಚಾರದಲ್ಲಿ ಭಾಗವಹಿಸಿದ್ದಾರೆ. ನನ್ನ ಪ್ರಕಾರ ವಾಸ್ತವಿಕವಾಗಿ ಸಿದ್ದರಾಮಯ್ಯನವರು ವಿಧಾನಸಭಾ ಚುನಾವಣೆಯ ಗುಂಗಿನಿಂದ ಹೊರಬಂದೇ ಇಲ್ಲ ಎಂದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಅವರು 2024ರ ಈ ಲೋಕಸಭಾ ಚುನಾವಣೆ ನಡೀತಾ ಇದೆ ಅನ್ನೋದನ್ನ ಮರ್ತಿದ್ದಾರೆ ಅನ್ನೋದು ನನ್ನ ಭಾವನೆ. ನಮಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಪಕ್ಷಕ್ಕೆ ವಿಶ್ವಾಸಾರ್ಹ ನಾಯಕತ್ವ ಇಲ್ಲ ಮತ್ತು ಸರ್ಕಾರದ ಸಾಧನೆಯ ಬೆಂಬಲವೂ ಇಲ್ಲದೇನೆ ಕೇವಲ ಕೇಂದ್ರ ಸರ್ಕಾರದ ಅನುದಾನದ ಬಗ್ಗೆ ಜನರನ್ನ ದಾರಿ ತಪ್ಪಿಸಿ ವಿವಾದ ಸೃಷ್ಟಿಸಿ ತನ್ಮೂಲಕ ಜನರ ಬೆಂಬಲ ಗಳಿಸಬಹುದೆಂಬ ಭ್ರಮೆನಲ್ಲಿ ತಮ್ಮ ಗಮನ ಕೇಂದ್ರೀಕರಿಸಿದ್ದಾರೆ. ನರೇಂದ್ರ ಮೋದಿಜಿಯವರ ಕಳೆದ 10 ವರ್ಷಗಳ ಸಾಧನೆ ಆಧಾರದ ಮೇಲೆ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಕಾಂಗ್ರೆಸ್ ಸುಳ್ಳಿನ ಆಧಾರದ ಮೇಲೆ ಚುನಾವಣೆ ಎದುರಿಸ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಅವರು ವಿಷಯರಹಿತರಾಗಿರುವುದನ್ನು ಅವರ ಗೊಂದಲದ ನಿಲುವುಗಳೇ ಬಯಲು ಮಾಡ್ತಾ ಇದೆ.
ಭಾರತ ಈಗ ದೇಶದಲ್ಲೇನೆ ಬಲಿಷ್ಠ ದೇಶವಾಗಿದೆ. ಅದೇ ನಮ್ಮ ಸಂಕಲ್ಪ. ಭಾರತ ಆರ್ಥಿಕವಾಗಿ ಬಲಿಷ್ಠ ದೇಶವಾಗಲಿದೆ. ಬಿಜೆಪಿ ಸಂಕಲ್ಪ ಬಹಳ ಸ್ಪಷ್ಟವಾಗಿದೆ. 24/7 ಕೆಲಸ ಮಾಡಬೇಕಾಗಿದೆ. 2047 ಗುರಿಯೊಂದಿಗೆ ಬಿಜೆಪಿ ಕೆಲಸ ಮಾಡ್ತಾ ಇದೆ. 2 ಕೋಟಿ ಉದ್ಯೋಗ ಕೊಟ್ರ ಅಂತ ಪದೇ ಪದೇ ಅಂಕಿಅಂಶವಿಲ್ಲದೆ ಪ್ರಶ್ನೆ ಮಾಡುವ ಮೊದಲು ಕಳೆದ 10 ವರ್ಷದಲ್ಲಿ ಸೃಷ್ಟಿಯಾಗಿರುವಂತಹ ಉದ್ಯೋಗದ ಬಗ್ಗೆ ಮಾಹಿತಿ ಪಡೆದುಕೊಳ್ಬೇಕು. 2014ರಲ್ಲಿ 15.54 ಭವಿಷ್ಯ ನಿಧಿ ಖಾತೆ ಇದ್ದು 2022ರಲ್ಲಿ ಇದರ ಸಂಖ್ಯೆ 22.5 ಕೋಟಿ ದಾಟಿದೆ. ಅಂದರೆ 7 ಕೋಟಿ ಹೊಸ ಉದ್ಯೋಗಗಳ ಸೇರ್ಪಡೆಯಾಗಿದೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಸಂವಿಧಾನದ 370ನೇ ವಿಧಿ ರದ್ದುಗೊಳಿಸಿದೆ. ಕಾಂಗ್ರೆಸ್ ತಾವು ಅಧಿಕಾರಕ್ಕೆ ಬಂದರೆ 370ನೇ ವಿಧಿಯನ್ನು ಮರುಸ್ಥಾಪನೆ ಮಾಡುವುದಾಗಿ ಹೇಳಿದ್ದಾರೆ. ಇದನ್ನು ಬಹಿರಂಗವಾಗಿ ಕಾಂಗ್ರೆಸ್ನವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರ ಅನ್ನೋ ಪ್ರಶ್ನೆಯನ್ನ ಆ ಧೈರ್ಯ ಇದೆ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದೆ. ಕಾಂಗ್ರೆಸ್ ಪ್ರಣಾಳಿಕೆ ನೋಡಿ ತಾವು, ಅದು ಮುಸ್ಲಿಂ ಲೀಗ್ ರೀತಿಯಲ್ಲಿದೆ. ಸಂವಿಧಾನವನ್ನು ಧಿಕ್ಕರಿಸುವ ರೀತಿ, ಅಂಬೇಡ್ಕರ್ ಅವರನ್ನು ಅವಮಾನಿಸುವಂತ ರೀತಿ, SC ST ಮೀಸಲಾತಿ ಮೇಲೆ ಅಪಾಯದ ಕತ್ತಿ ನೇತಾಡ್ತಾ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ OBCಗಳ ಜೀವನ ಕಷ್ಟಕರ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಹನುಮಾನ್ ಚಾಲೀಸ್ ಹೇಳಿದವರ ಮೇಲೆ ದಾಳಿ ಆಗ್ತಾ ಇದೆ. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದರೆ ಹಿಂದುಳಿದವರು ಮತ್ತು ದಲಿತರ ಮೀಸಲು ಕಿತ್ಕೊಂಡು ಮುಸ್ಲಿಮರಿಗೆ ಪಾಲು ನೀಡಲಿದೆ. ಇದು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮತ್ತು ತುಷ್ಟೀಕರಣ ರಾಜಕಾರಣ. ದೇಶದ ಸಂಪನ್ಮೂಲಗಳ ಮೇಲೆ ಮೊದಲ ಹಕ್ಕಿದೆ ಎಂದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ 2006ರಲ್ಲಿ ಹೇಳಿದರು. ಹಲವು ಬಾರಿ OBC ಮೀಸಲಿನಲ್ಲಿ ಮುಸ್ಲಿಮರಿಗೆ ಭಾಗ ಕೊಡಲು ಅಂದಿನ ಕಾಂಗ್ರೆಸ್ ಸರ್ಕಾರ ನಿರ್ಧರಿಸಿತ್ತು. 10 ವರ್ಷ ಅಧಿಕಾರದಿಂದ ದೂರವಿರುವ ಕಾಂಗ್ರೆಸ್ 2G ಸ್ಕ್ಯಾಮ್ನಂತೆ ಕೋಟಿ ಕೋಟಿ ಸ್ಕ್ಯಾಮ್ಗಳನ್ನು ಮಾಡಲು ಕನಸು ಕಾಣ್ತಾ ಇದೆ. ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಮಳೆ ಇಲ್ಲ, ಕೆರೆಕಟ್ಟೆಗಳಲ್ಲಿ ನೀರಿಲ್ಲ, ಜಲಾಶಯಗಳಲ್ಲಿ ನೀರಿಲ್ಲ. ರೈತ ಸಂಕಷ್ಟದಿಂದನೇ ರೈತರ ಪರವಾಗಿ ಯಾವುದೇ ಈ ಬಗ್ಗೆ ಚಿಂತನೆ ಇಲ್ಲದಿರುವಂಥ ಬೇಜವಾಬ್ದಾರಿ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಡಳಿತದಲ್ಲಿದೆ. ಬಹಳ ಮುಖ್ಯವಾಗಿ ತಾವು ನೋಟ್ ಮಾಡ್ಕೋಬೇಕು, SC ST ಸಮುದಾಯಕ್ಕೆ ಮೀಸಲಿಟ್ಟಿದ್ದಂತ 25,396 ಕೋಟಿ ಹಣವನ್ನು ನುಂಗಿ ನೀರು ಕುಡಿದಿದೆ ಕಾಂಗ್ರೆಸ್. 25ಕ್ಕೂ ಅಧಿಕ ಪಕ್ಷಗಳ ಒಕ್ಕೂಟವಾದ ಇಂಡಿ ಒಕ್ಕೂಟ ವರ್ಷಕ್ಕೊಮ್ಮೆ ಪ್ರಧಾನಿ ಎಂಬ ಹೊಸ ಸೂತ್ರವನ್ನು ಜಾರಿಗೆ ತರಲು ಯೋಚನೆ ಮಾಡ್ತಿದ್ದಾರೆ. ಒಕ್ಕೂಟ ಗೆದ್ದರೆ ನಾಯಕ ಯಾರಾಗಬೇಕು ಅಂತ
ದೇಶದ ಪ್ರಧಾನಿ ಹುದ್ದೆಗೆ ಯಾರನ್ನು ಆಯ್ಕೆ ಮಾಡಬೇಕು ಎಂಬುದೇ ಸ್ಪಷ್ಟ ಇಲ್ಲದವರಿಗೆ ದೇಶದ ಆಡಳಿತ ಚುಕ್ಕಾಣಿಯನ್ನು ಕೊಡಬೇಕಾ, ಇಂಥ ಒಕ್ಕೂಟವನ್ನು ಮತದಾರರು ಬೆಂಬಲಿಸಬೇಕಾ? ಇದು ಸಾಧ್ಯನಾ? ಹಿಂದುಳಿದ ವರ್ಗಕ್ಕೆ ಏನೂ ಮಾಡದ ಕಾಂಗ್ರೆಸ್ ಅವರನ್ನ ಅವಲಂಬಿತರಾಗಿ ಉಳಿಯುವಂತೆ ಮಾಡಿ ಮತ ಪಡೆದುಕೊಳ್ಳುವುದೇ ಕಾಂಗ್ರೆಸ್ಸಿನ ನೀತಿಯಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಚಿಕ್ಕೋಡಿಯಲ್ಲಿ ಜೈನ ಮುನಿ ಹತ್ಯೆ, ಬೆಳಗಾವಿಯಲ್ಲಿ ಮಹಿಳೆ ಮೇಲಿನ ದೌರ್ಜನ್ಯ, ಹುಬ್ಬಳ್ಳಿಯ ಕಾಲೇಜಿನಲ್ಲಿ ನಡೆದ ನೇಹ ಹತ್ಯೆ ದೇಶದಲ್ಲಿ ಒಂದು ರೀತಿ ಆತಂಕ ಮೂಡಿಸಿದೆ. ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿದರೆ ಕಾಂಗ್ರೆಸ್ ಅದಕ್ಕೆ ಸಿಲಿಂಡರ್ ಸ್ಫೋಟ ಅಂತ ನಾಮಕರಣ ಮಾಡ್ತಾರೆ. ಆದರೆ PFI ಜೊತೆ ಹೊಂದಾಣಿಕೆ ಮಾಡಿಕೊಳ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋದಲ್ಲಿ ಬಂದಲ್ಲಿ ಸುಳ್ಳಿನ ಭಾಷಣ ಮಾಡ್ತಾ ಜನರ ದಾರಿ ತಪ್ಪಿಸೋದಕ್ಕೆ ಅವಣಿಸ್ತಾ ಇದ್ದಾರೆ. ಕೋವಿಡ್ ಲಸಿಕೆ ಅಡ್ಡ ಪರಿಣಾಮದ ಹೆಸರಿನಲ್ಲಿ ಸುಳ್ಳು ಪ್ರಚಾರಗಳನ್ನು ನಡೆಸ್ತಾ ಇದ್ದಾರೆ. ಸ್ವದೇಶಿ ನಿರ್ಮಿತ ಕೋವಿಡ್ ಲಸಿಕೆಗಳಿಂದ ಕೋಟ್ಯಾಂತರ ಜನರ ಪ್ರಾಣ ಉಳಿಸಿರುವುದು ಮೋದಿ ಸರ್ಕಾರ. ಈ ವಿಚಾರವನ್ನು ಮತ್ತೊಮ್ಮೆ ನೆನಪಿಸುವ ಮೂಲಕ ಕಾಂಗ್ರೆಸ್ ತನ್ನ ಕಾಲಿಗೆ ತಾನೇ ಕಲ್ಲು ಹಾಕಿಕೊಂಡಿದೆ. ಕಾಂಗ್ರೆಸ್ನಲ್ಲಿ ಈಗ 3 ಬಣಗಳಿದ್ದಾವೆ. ಸಿದ್ದರಾಮಯ್ಯ ಬಣ, ಮಲ್ಲಿಕಾರ್ಜುನ ಖರ್ಗೆ ಬಣ, ಶಿವಕುಮಾರ್ ಅವರ ಬಣ. ಈ ರೀತಿ 3 ಬೋರ್ಡಾಗಿ ಒಡೆದೋಗಿದೆ. ಈ ಬಣಗಳ ಕಚ್ಚಾಟದಿಂದಲೇ ಕಾಂಗ್ರೆಸ್ ಮಣ್ಣು ಮುಕ್ಕುವಂಥದ್ದು ನಿಶ್ಚಿತ. ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ ಕ್ಷೇತ್ರದಿಂದ ಕ್ಷೇತ್ರಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಕಳೆದ ಬಾರಿ ಅಮೇಥಿಯಲ್ಲಿ ಸೋತು ಕೇರಳದ ವಯನಾಡಿಗೆ ಓಡಿ ಹೋಗಿದ್ದರು. ರಾಹುಲ್ ಗಾಂಧಿ ಈ ಬಾರಿ ಅಲ್ಲಿಯೂ ಗೆಲ್ಲುವಂತ ವಿಶ್ವಾಸವಿಲ್ಲ ಅಂತ ಗೊತ್ತಾಗಿ ಉತ್ತರ ಪ್ರದೇಶ ರಾಯ್ಬರೇಲಿ ಕ್ಷೇತ್ರವನ್ನು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದು ಕೊನೆ ಕ್ಷಣದಲ್ಲಿ ಆ ಕ್ಷೇತ್ರ ಆರಿಸಿಕೊಂಡಿದ್ದಾರೆ. ನಾನು ಇವತ್ತೇ ನಿಮ್ಗೆ ಹೇಳ್ತೇನೆ, ಅಲ್ಲೂ ಸಹ ದಯನೀಯ ಸೋಲನ್ನು ಅವರು ಅನುಭವಿಸೋರಿದ್ದಾರೆ. ಕಾಂಗ್ರೆಸ್ಸಿನ ಮಹಾರಾಣಿ ಸೋನಿಯಾ ಗಾಂಧಿಯವರು ತಾವು ಪ್ರತಿನಿಧಿಸ್ತಾ ಇದ್ದಂತಹ ರಾಯ್ಬರೇಲಿ ಕ್ಷೇತ್ರವನ್ನು ಈ ಬಾರಿ ಮಗನಿಗೆ ಬಿಟ್ಟುಕೊಟ್ಟು ತಾವು ರಾಜ್ಯಸಭೆಯ ಸದಸ್ಯ ಪಡೆದು ಸಂಸತ್ತಿಗೆ ಹೋಗಿದ್ದಾರೆ. ಅವರು ಬಿಟ್ಟುಕೊಂಡಿರುವ ಕ್ಷೇತ್ರದಿಂದ ಮಗನನ್ನು ಗೆಲ್ಲಿಸಿಕೊಳ್ಳುವ ಅವರ ಆಸೆ ಈ ಬಾರಿ ನುಚ್ಚು ನೀರಾಗುವಂತದ್ದು ನಿಶ್ಚಿತ. ರಾಯ್ಬರೇಲಿ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಜಯಬೇರಿ ಬಾರಿಸಲಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಮ್ಮ ನಿರೀಕ್ಷೆ ಮೀರಿ ಒಳ್ಳೆ ಕೆಲಸಗಳು ರಾಜ್ಯದಲ್ಲಿ ದೇಶದಲ್ಲಿ ಆಗ್ತಾ ಇದೆ. ನಾನು ನಿಮಗೆ ಭರವಸೆ ಕೊಡ್ತೇನೆ. ಇವತ್ತು ಈಗಾಗಲೇ ನಾನು ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಕ್ಕೆ 2 ಬಾರಿ ಸುತ್ತು ಬಂದಿದ್ದೇನೆ. ಅನೇಕ ಮುಖಂಡರು ನಮ್ಮ ಜೊತೆಗೆ ಬಂದಿದ್ದಾರೆ. ಪ್ರಧಾನಿಯವರಿಂದ ಹಿಡಿದು ಅನೇಕ ಹಿರಿಯ ಮುಖಂಡರು ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದಾರೆ. ಇದೆಲ್ಲದರ ಪರಿಣಾಮ ನಾನು ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ. ಚುನಾವಣೆ ಫಲಿತಾಂಶ ಬಂದ ಮೇಲೆ ಮತ್ತೊಮ್ಮೆ ನಿಮ್ಮ ಜೊತೆ ಮಾತನಾಡ್ತೇನೆ. ಈ ಬಾರಿ 100ಕ್ಕೆ 100
28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆದ್ದೇ ಗೆಲ್ತೇವೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ, ನಮ್ಮೆಲ್ಲ ಮುಖಂಡರಿಗಿದೆ. ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ಸಹ ನನಗಿದೆ. ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಆಗುತ್ತಾ? ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಆಗುತ್ತೆ? ಅಣ್ಣ, ಒಂದು ಮಾತು ಹೇಳ್ತೀನಿ ಕೇಳಿ. ಈ ಗ್ಯಾರಂಟಿಗಳ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡು ಅದರ ಬಗ್ಗೆ ಜನರಿಗೆ ವಿಶ್ವಾಸನೂ ಇಲ್ಲ. ಅವ್ರು ಇರೋದು ಒಂದೇ ಒಂದು ವಿಶ್ವಾಸ, ಮೋದಿಜಿಯವರ ಗ್ಯಾರಂಟಿ. ಹೀಗಾಗಿ ನಾನು ಬಹಳ ವಿನಮ್ರತೆಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಯಾವುದೇ ಗ್ಯಾರಂಟಿಗಳು ಈ ಚುನಾವಣೆಯಲ್ಲಿ ನಾನು ನಿಮ್ಗೊಂದೇ ಒಂದು ಉದಾಹರಣೆ ಕೊಡುವಂಥದ್ದು. ರಾಜ್ಯದ ಉದ್ಯೋಗಗಳಿಗೆ ಪ್ರವಾಸ ಮಾಡ್ತಿರ್ಬೇಕಾದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಹೋದಾಗ ಆ ಸೇರುವಂಥ ಜನಸ್ತೋಮ ನನ್ನ ಪ್ರಕಾರ ಹಿಂದೆಂದೂ ಸಹ ಈ ರೀತಿ ಜನ ಸೇರಿಲ್ಲ. ಸೊರಬದಲ್ಲಿ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಕೇಳಿ ನಿಮ್ಮ ಮಾಧ್ಯಮದಲ್ಲಿ ನಿಮ್ಮ ಮಿತ್ರರನ್ನ, ಸುಮಾರು 20-25 ಸಾವಿರ ಜನ ಅಲ್ಲಿ ಸೇರಿದ್ದಾರೆ ಸಾಯಂಕಾಲ. ಈಗ ಎಲ್ಲೋದ್ರೂ ಸಹ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸರಿ ವಿಶೇಷ ಅಂದರೆ 100ಕ್ಕೆ 70 ಭಾಗ ಮಹಿಳೆಯರು ಬರ್ತಾ ಇದ್ದಾರೆ. ಇದು ನಮ್ಮ ಪಕ್ಷದ ಗೆಲುವಿಗೆ ದೊಡ್ಡ ಒಂದು ಶಕ್ತಿಯನ್ನು ಕೊಟ್ಟಂತಾಗಿದೆ ಅಂತ ನನ್ನ ಭಾವನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಪ್ರಣಾಳಿಕೆನೇ ಅವರಿಗೆ ವರ್ಕೌಟ್ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತೀವಿ. ಮತ್ತದೇ ಪ್ರಶ್ನೆ, ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ವರ್ಕೌಟ್ ಆಗುತ್ತಾ? ಹೋದ್ ಸತಿ ಗ್ಯಾರಂಟಿ ವರ್ಕೌಟ್ ಆಗಿತ್ತು. ಯಾವುದೇ ಕಾರಣಕ್ಕೆ ಯಾವುದೇ ಗ್ಯಾರಂಟಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಒಂದೇ ಒಂದು ಮೋದಿ ಗ್ಯಾರಂಟಿ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಮೋದಿ ಪರ್ವದ ಅಲೆ. ಓಬಿಸಿ ರಿಸರ್ವೇಶನ್ ಬಗ್ಗೆ ಮುಸ್ಲಿಮರು ಕೊಡ್ತಾರೆ ಅಂತ ಆರೋಪ ಮಾಡ್ತಾ ಇದ್ದೀರಿ. ಆತರ ಮಾಡೋದು ಸಾಧ್ಯ ಇದೆಯಾ? ಓಬಿಸಿ ಸಂವಿಧಾನದಲ್ಲಿ ತೆಗೆದು ಓಬಿಸಿ ಮುಸಲ್ಮಾನರು ಕೊಡ್ತಾ ಇದ್ದಾರಲ್ಲ, ಅದು ಆಗೋ ಸಂಭವ ಇದೆಯಾ? ಅದಕ್ಕೆ ಯಾವುದೇ ಕಾರಣಕ್ಕೆ ನಾನಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಾನು ಬದುಕಿರೋವರೆಗೆ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಈಶ್ವರಪ್ಪನವ್ರ ಸ್ಪರ್ಧೆ ಬಿಜೆಪಿ ಮೇಲೆ ಪರಿಣಾಮ ಬೀರುತ್ತಾ ಅಂತಿದ್ರು. ಈಶ್ವರಪ್ಪನವ್ರ ಸ್ಪರ್ಧೆ ಪರಿಣಾಮ ಬೀರುತ್ತಾ? ಕ್ಷಮಿಸಿ, ಇದುವರೆಗೂ ನಾನು ಎಲ್ಲೂ ಯಾವುದೇ ಅಭ್ಯರ್ಥಿಗಳ ಹೆಸರು ಹೇಳಿಲ್ಲ. ಇಲ್ಲೂ ಸಹ ಯಾರ ಬಗ್ಗೆನೂ ಮಾತನಾಡಿಲ್ಲ. ರೇವಣ್ಣ ಪ್ರಕರಣ ಈಗ 14 ಕ್ಷೇತ್ರ ಚುನಾವಣೆ ಚರ್ಚೆ ಆಗ್ತಾ ಇದೆ. ಕಾನೂನು ತಂದೆ ಆದಂತ ಕ್ರಮ ಕೈಗೊಳ್ಳುತ್ತೆ. ಇದು ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಆಗೋದಿಲ್ಲ. ನಾನು ಇವತ್ತು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಬಿಜೆಪಿ ಜೆಡಿಎಸ್ ಒಂದಾಗಿ ಚುನಾವಣೆ ಎದುರಿಸುತ್ತೆ. ದೇವೇಗೌಡರು ಆರೋಗ್ಯ ಸುಧಾರಿಸಬೇಕು, ಅವರು ಆರೋಗ್ಯವಾಗಿ ಓಡಾಟ ಮಾಡಬೇಕು. ಯಾವುದೇ ಕಾರಣಕ್ಕೆ ನಮ್ಮ ಹೊಂದಾಣಿಕೆಯಲ್ಲಿ ಯಾವುದೇ ರೀತಿ ಬಿರುಕಾಗೋದಿಲ್ಲ. ಒಟ್ಟಾಗಿ ಒಂದಾಗಿ ಈ ಚುನಾವಣೆಯನ್ನು ಎದುರಿಸ್ತೇವೆ. ನಿಶ್ಚಿತವಾಗಿ ಅದರ ಪರಿಣಾಮ ಬಿಜೆಪಿ ಜೆಡಿಎಸ್ ಒಟ್ಟಾಗಿ 28 ಲೋಕಸಭಾ ಕ್ಷೇತ್ರ ನಾವು ಅದೆಷ್ಟೋ ದಶಕಗಳಿಂದ ರಾಜಕೀಯ ಜೀವನ ದೇವೇಗೌಡರ ಕುಟುಂಬದಲ್ಲಿ ಈ ರೀತಿಯಲ್ಲಿ ಒಂದು ಬದಲಾವಣೆ ಆಗುತ್ತೆ ಅಂದ್ರೆ ರಾಜಕೀಯ ಜೀವನ ದೇವೇಗೌಡರು ಯಾವ ತರ ಬಹಳ ವರ್ಷದಿಂದ ರಾಜಕೀಯ ಮಾಡಿದ ಮೇಲೂ ದೇವೇಗೌಡರ ಕುಟುಂಬದಲ್ಲಿ ಈ ಥರ ಆಯ್ತಲ್ಲ, ಹೇಗೆ ಮುಂದಿನ ರಾಜಕೀಯ ಇದು ಹೇಗೆ ಸಾಂತ್ವನ ಹೇಳ್ತೀರಿ ದೇವೇಗೌಡರಿಗೆ? ಇಲ್ಲ, ನಾನು ದೇವೇಗೌಡರಿಗೆ ಇಷ್ಟೇ ನಿಮ್ಮ ಮೂಲಕ ವಿನಂತಿ ಮಾಡುವಂಥದ್ದು. ಈ ಘಟನೆ ಏನಾಗಿದೆ ಆ ಬಗ್ಗೆ ದೇವೇಗೌಡರು ತಲೆ ಕೆಡಿಸ್ಕೊಳ್ತೇನೆ. ಅವರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ವಿನಮ್ರವಾಗಿ ಅವರು ವಿನಂತಿ ಮಾಡ್ತೇನೆ. Sir, tell me about what is your opinion about this election? Very tough competition in these locations. Sir, according to me, I toured entire state. 101% we are going to win almost all the 28 Lok Sabha seats. But last assembly election you lose that BJP government. Now last 6 months Congress is doing very well for a lot of guarantees. They climbed. Nobody believe that guarantees. Okay. Most corrupt government. People are not happy about this government. There is no development work at all in the state. There is no irrigation projects. Everything is stopped. This is corrupt government, and nobody is bothered about this government. You and Yesurappa both are working in start.
Okay, what about that Meghdadi issues? Regularly we are speaking about in Supreme Court, Tamil Nadu government asking don't build that Meghdadu dam. Yeah, Meghdadu dam issues. ತಮಿಳುನಾಡು ಬಗ್ಗೆ ಆ ಡ್ಯಾಮ್ ಅನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ದೇನಾದ್ರು We will discuss with Tamil Nadu friends also. That irrigation project is very important, whether Tamil Nadu or Karnataka, any other place. For that, everyone together we must work, and irrigation project should continue. That's my. What is your view about Rahul Gandhi? He is a lot of work in going in ground level, but there is no PM candidate. I am telling you two things. One, that Rahul Gandhi speech or tour that will not affect anywhere in the country. Number one, there is no Prime Minister candidate at all in the Congress party. These are all minus points to Congress party. SD Ravenna case is going to today. He was arrested. That will not affect at all. Thank you.